ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಹಣದ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಹಣ ಬಂದಂತಹ ಹಣ ನಿಲ್ತಾನೆ ಇಲ್ಲ, ಅಥವಾ ಹಣ ಬರೋದು ತಡೆ ಆಗ್ತಾ ಇದೆ, ಅಥವಾ ಬಂದಂತಹ ಹಣವನ್ನು ನಿಲ್ಲಬೇಕು, ಅದರ ಜೊತೆಗೆ ಮನಿ ಅಟ್ರಾಕ್ಷನ್ಸ್ ಆ್ಯಂಡ್ ಮನಿ ಏನು ಜಾಸ್ತಿ ಆಗಲಿಕ್ಕೆ ಅಂತ ಹೇಳಿಬಿಟ್ಟು, ಜೊತೆಗೆ ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡದೇ ಇದ್ದರೆ ಯಾವುದೂ ಆಗಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡದೆ ನಾವು ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ನಾವು ಮನಿ ಅಟ್ರಾಕ್ಷನ್ಸ್ ಅಂತ ಹೇಳಿದಂತಹ ಸಂದರ್ಭ, ಅಥವಾ ಅಟ್ರಾಕ್ಷನ್ ಟಿಪ್ಸ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ನಿಮ್ಮ ಮನೆಯಲ್ಲಿ ಕಾಯಿನ್ಗಳಿರುತ್ತೆ. ಅದು 2 ರೂಪಾಯಿ ಆಗಿರೋದು, 1 ರೂಪಾಯಿ ಆಗಿರ್ಬೋದು, ಅಥವಾ 1 ರೂಪಾಯಿ ನಾಣ್ಯ ಅಂತ, ಅಥವಾ 5 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯ, ಏನು ನಾಣ್ಯಗಳು ಇರುತ್ತೆ, ನೀವು ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಅಂತ ಏನಿದೆ ಅಲ್ಲಿ ಒಂದು ಬೆಳ್ಳಿಯ ಪಾತ್ರೆಯಲ್ಲಾದರೂ ಇಡ್ಬೋದು, ಅಥವಾ ಒಂದು ಗಾಜಿನ ಇದರಲ್ಲಾದರೂ ಇಡ್ಬೋದು, ಅಥವಾ ಮೇಡಮ್ ನಮಗೆ ಗಾಜು ಇಡೋಕ್ಕಾಗಲ್ಲ, ನಾವು ಅಲ್ಲೇನೋ ವಾರ್ಡ್ರೋಬ್ ಇಟ್ಬಿಟ್ಟಿದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಮೇತ ಒಂದು ಬಿಳಿ ತಪ್ಪಿದರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಅದನ್ನು ಹಾಕಿಡ್ಬೋದು. ಇಲ್ಲ ನೀವೊಂದು ಪರ್ಸ್ ಇತ್ತು ಅಂತಂದರೆ ಅಲ್ಲಿಗೆ ಸಮೇತ ಆ ಸೌತ್ ವೆಸ್ಟ್ ಕಾರ್ನರ್ಗೆ ಪರ್ಸನ್ನು ಓಪನ್ ಮಾಡಿ ನಾಣ್ಯಗಳನ್ನು ಸಮೇತ ನೀವು ಅದನ್ನು ಹಾಕ್ಕೊಂಡು ಬರ್ಬೋದು. ಅದು ಎಷ್ಟು ದಿನ ಮಾಡಬೇಕು, ಸತತವಾಗಿ ಈ ಥರ ಮಾಡಿಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮನಿ ಅಟ್ರಾಕ್ಷನು ಆಗೇ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಇಲ್ಲ ಮೇಡಮ್ ನನಗೆ ಮನೆ ತುಂಬ ಸಣ್ಣದಿದೆ ಅಂತ ಹೇಳಿದಂಥ ನಿಮ್ಮ ಮನೆಯ ಸೌತ್ ವೆಸ್ಟ್ ಅಂತ ಏನಿದೆ ಅದಕ್ಕೆ ನೋಡಿಬಿಟ್ಟು ಇಡಿ. ಇದನ್ನು ನಾವು ಬ್ಯೂಟಿ ಪಾರ್ಲರಲ್ಲಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಅಥವಾ ಯಾವುದೋ ವ್ಯಾಪಾರದ ಅಂಗಡಿಲಿ ಮಾಡ್ಬೋದು, ಯಾವುದೋ ಚಿನ್ನದ ಅಂಗಡಿಲಿ ಮಾಡ್ಬೋದು, ಅಥವಾ ನಾವು ಒಂದು ಮಳಿಗೆಯಲ್ಲಿದ್ದೀವಿ ಮಾಡ್ಬೋದಾ, ಅಥವಾ ಒಂದು ಮಾಲಲ್ಲಿದ್ದೀವಿ ಮಾಡ್ಬೋದಾ? ಖಂಡಿತವಾಗ್ಲೂ ನೀವು ಮಾಡ್ಬೋದು. ಸಣ್ಣದಾಗಿರುವಂಥ ಪರ್ಸನ್ನೇ ತಗೊಂಡು ಆ ಸೌತ್ ವೆಸ್ಟ್ಗೆ ಇಟ್ಟು ನೀವು ನಿತ್ಯ 1 ರೂಪಾಯಿ 2 ರೂಪಾಯಿ, ನಿತ್ಯ 1 ರೂಪಾಯಿ 2 ರೂಪಾಯಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.